ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ಆಯ್ತು ಅನ್ನೋದನ್ನ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಸೊ ನಿನ್ನೆ ಟಾಸ್ಕ್ ವಿಚಾರಕ್ಕೆ ಅಂತ ಬಂದಾಗ ನಿನ್ನೆ 2 ಟಾಸ್ಕ್ ಇತ್ತು. ಸೊ ಆ ಒಂದು ಟಾಸ್ಕ್ ಅಲ್ಲಿ ಫಸ್ಟ್ ಆಫ್ ಆಲ್ ಟಾಸ್ಕ್ ಅಲ್ಲಿ ಆಡ್ಬೇಕಾದ್ರೂ ಕೂಡ ಈ ಕಾವ್ಯ ಮತ್ತೆ ಧ್ರುವಂತ್ ಮತ್ತೆ ಅಶ್ವಿನಿ ಅವರಿಗೆ ಏನ್ ಟಾಸ್ಕ್ ಅನ್ನು ಕೊಟ್ಟಿದ್ರು. ಸೊ ಅದ್ರಲ್ಲಿ ಯಾರು ಅಂದ್ರೆ ಮನೆಯವರ ಸಪೋರ್ಟ್ ಇಂದ ಯಾರು ಮತ್ತೆ ಕ್ಯಾಪ್ಟನ್ಸಿ ಅಥವಾ ಆ ಒಂದು ಟಾಸ್ಕ್ ನ ಮೇಲೆ ಹೋಗ್ತಾರೆ ಅಥವಾ ಆ ಒಂದು ಫೈನಲ್ ಟಿಕೆಟ್ ಗೆ ಯಾರು ಅರ್ಹರಾಗಿರ್ತಾರೆ ಅನ್ನೋದು ನಿನ್ನೆ ನೋಡ್ಬೇಕಿತ್ತು. ಸೊ ಹಾಗಾಗಿ ನಿನ್ನೆ ಆ ಟಾಸ್ಕ್ ಅಲ್ಲಿ ಕೊಟ್ಟಾಗ ಎಲ್ಲರೂ ಕೂಡ ಕಾವ್ಯಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ ಹೇಳ್ಬೋದು. ಅವರ ಮನವೊಲಿಸ್ಬೇಕಿತ್ತು. ಈಗ 3 ಜನ ಏನಿದ್ದಾರೋ ಅಶ್ವಿನಿ, ಧ್ರುವಂತ್ ಮತ್ತೆ ಕಾವ್ಯ ಅವರು ಮನೆಯವರ ಮನವೊಲಿಸಿ ಅವರಿಂದ ಒಂದು ಏನ್ ಕೆಸರಿನ ಉಂಡೆ ಆಗಿರ್ಬೋದು ಆ ಒಂದು ಮಾಡ್ಲಿಕ್ಕಿತ್ತು. ಸೊ ಆ ಕೆಸರಿಂದ ಒದ್ದಾಡಿ ಅವ್ರ ಕೆಸರನ್ನ ತುಂಬಿಸ್ಕೊಂಡು ಆ ಒಂದು ಬಕೆಟ್ಗೆ ಹಾಕ್ಬೇಕಿತ್ತು ಉಂಡೆ ತರ ಮಾಡಿ. ಸೊ ಅಲ್ಲಿ ಕಾವ್ಯ ಅವ್ರಿಗೆ ಅಷ್ಟೊಂದೇನು ಹಾಕಿಲ್ಲ, ಯಾರು ಕೂಡ ಹಾಕಿಲ್ಲ. ಸೊ ಅಲ್ಲಿ ಅವರ ಭಾರ ಕಡಿಮೆ ಆಗಿತ್ತು. ಹಾಗಾಗಿ ಮೊದಲೇ ಟಾರ್ಗೆಟ್ ಆಗಿದ್ದದ್ದು ಅಶ್ವಿನಿ ಮತ್ತೆ ಧ್ರುವಂತ್ ಅವರು. ಸೊ ಅಶ್ವಿನಿ ಅವರಿಗೆ ಫಸ್ಟ್ ಟಾರ್ಗೆಟ್ ಮಾಡಿದ್ರು ಎಲ್ಲರೂ ಕೂಡ. ಸೊ ಹಾಗಾಗಿ ಬಾಲ್ ಹಾಕೋ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ಅವರು ಒಂದು ಏನ್ ಕೆಸರನ್ನ ಬಾಲ್ ಹಾಕಿರ್ತಾರಲ್ಲ ಆ ಟಾಸ್ಕ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಶ್ವಿನಿ ಅವರಿಗೆ ಟಾರ್ಗೆಟ್ ಅನ್ನ ಮಾಡಿರ್ತಾರೆ. ಸೊ ಅದು ಅಶ್ವಿನಿ ಅವರಿಗೂ ಗೊತ್ತು ಎಲ್ಲರೂ ಅವರನ್ನೇ ಟಾರ್ಗೆಟ್ ಮಾಡುದು ಅಂತ. ಸೊ ಹಾಗಾಗಿ ಅಶ್ವಿನಿ ಅವ್ರನ್ನ ಮತ್ತೆ ಧ್ರುವಂತ್ ಅವ್ರನ್ನ ಮೇನ್ಲಿ ಟಾರ್ಗೆಟ್ ಮಾಡಿದ್ರು. ಆಮೇಲೆ ಕಾವ್ಯ ಅವ್ರನ್ನ ಕೂಡ ಕೆಲವೊಂದ್ಸತಿ ಕಾವ್ಯ ಅವ್ರನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಈಗ ರಘು ಅವ್ರು ಬಂದು ಕಾವ್ಯ ಅವ್ರಿಗೂ ಕೂಡ ಆ ಒಂದು ಕೆಸರಿನ ಬಾಲ್ ಹಾಕೋದಾಗಿರ್ಬೋದು ಈ ತರ ಮಾಡ್ತಿದ್ರು. ಬಟ್ ಅಲ್ಲಿ ಮೇನ್ಲಿ ಟಾರ್ಗೆಟ್ ಆಗಿದ್ದು ಅಶ್ವಿನಿ ಅವರು. ಸೊ ಅಶ್ವಿನಿ ಅವರ ಆಟಕ್ಕೆ ಅಲ್ಲೊಂದು ಬ್ರೇಕ್ ಸಿಕ್ತು. ಆಮೇಲೆ ಧ್ರುವಂತ್ ಅವ್ರದ್ದು ಕೂಡ ಮತ್ತೆ ಧ್ರುವಂತ್ ಅವ್ರದ್ದು ಆಟ ಆಗಿತ್ತು. ಆಮೇಲೆ ಧ್ರುವಂತ್ ಅವರು ಕೂಡ ಅಲ್ಲಿಂದ ಸ್ಕಿಪ್ ಆಗ್ತಾರೆ. ಈಗ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ ರೀಸನ್ ಎಲ್ರು ಕೂಡ ಈಗ ರಾಶಿಕಾ ಮತ್ತೆ ಗಿಲ್ಲಿ ಮೇನ್ಲಿ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಆಡಿದ ಮಾತುಗಳಾಗಿರ್ಬೋದು ಅಥವಾ ರಾಶಿಕನ್ಗೆ ಅವ್ರು ಏನೇನೋ ಹೇಳ್ಕೊಂಡೆ ಅಲ್ಲಿ ಬಾಲ್ ಅನ್ನ ಹಾಕ್ತಿರೋದು ನಾವು ಗಮನಿಸಿದೀವಿ. ಸೊ ಹಾಗಾಗಿ ನಿನ್ನೆ ಒಂದು ಕನ್ಸರ್ನ್ ಅಲ್ಲಿ ಹೇಳ್ತಾರೆ ಅವ್ರಿಗೆ ಬೇರೆ ಸೊಂಟ ನೋವಿದೆ ಅನ್ನೋದು. ಸೊ ಅದನ್ನ ಟ್ರಿಗರ್ ಆಗಿ ಅಶ್ವಿನಿ ಅವ್ರು ಇನ್ನೊಂದೇನೋ ತಕೊಂಡೋಗಿ ಇನ್ನೊಂದೇನೋ ಅಲ್ಲಿ ಜಗಳಗಳು ಅಥವಾ ಇನ್ನೊಂದೇನೋ ಮಾತುಗಳು ಬಂತಲ್ಲಿ. ಸೊ ಇಲ್ಲಿ ಅಶ್ವಿನಿ ಅವರ ಆಟವನ್ನ ಅವ್ರು ಆಡೋದನ್ನ ಬಿಟ್ಟು ಬೇರೆಯವ್ರ ಕಡೆ ಗಮನವನ್ನ ಜಾಸ್ತಿ ಕೊಡ್ತಿದ್ದಾರೆ. ಅದು ನಾವು ಮುಂಚೆನ ನೋಡ್ಕೊಂಡು ಬಂದಿರುವಂತದ್ದೇ. ಬಟ್ ನಿನ್ನೆ ಕೂಡ ಅಷ್ಟೇ. ಆದ್ರೆ ನಿನ್ನೆ ಮತ್ತೊಂದು ಟಾಸ್ಕ್ ಇತ್ತು. ಸೊ ಆ ಟಾಸ್ಕ್ ಅಲ್ಲಂತೂ ಅಶ್ವಿನಿ ಅವ್ರದ್ದು ಹೇಳೋದೇ ಬೇಡ, ತುಂಬಾನೇ ಓವರ್ ರಿಯಾಕ್ಟ್ ಮಾಡ್ತಾ ಇದ್ರು ಅಥವಾ ಕಣ್ಣಿಗೆ ಬಿತ್ತು ಆ ತರ ಬಿತ್ತು. ಬಟ್ ಇವ್ರು ಹಾಕ್ದಾಗ ಅದು ಯಾರಿಗೂ ಗೊತ್ತಾಗಿಲ್ಲ. ಅಂದ್ರೆ ಇವರು ನೀರನ್ನ ಎರಚುವಾಗ ಅಶ್ವಿನಿ ಅವ್ರು ನೀರ್ ಎರಚ್ತಾ ಇದ್ರು. ಅದು ನನ್ನ ವ್ಯಕ್ತಿತ್ವ ಅಲ್ಲ, ಅದು ನಾನು ಹೀಗಲ್ಲ, ನನ್ನ ವ್ಯಕ್ತಿತ್ವ ಈ ತರ ಅಲ್ಲ, ನಾನು ತುಂಬಾ ಒಳ್ಳೆಯವಳು ಅನ್ನೋ ರೀತಿ ಮಾತಾಡ್ತಿದ್ರು. ಅದೇ ಬೇರೆಯವ್ರ ಅಂತ ಬಂದಾಗ ನೀವ್ ಯಾಕೆ ಹಾಗೆ ಮಾಡ್ತೀರ ಅಂತ ಹೇಳಿ ಅಲ್ಲಿ ಟಾಸ್ಕ್ ಇದ್ದದೆ ಹಾಗೆ, ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕೇ ಹಾಗೆ. ಆದ್ರೆ ಯಾವುದೇ ಕೆಮಿಕಲ್ ವಸ್ತುಗಳನ್ನ ಅಥವಾ ಯಾವುದೇ ಒಂದು ಹಾನಿಕಾರಕ ವಸ್ತುಗಳನ್ನ ಅವ್ರ ಮೇಲೆ ಹಾಕೋ ಹಂಗಿಲ್ಲ, ಕಣ್ಣಿಗೆ ಬೀಳೋ ಹಂಗಿಲ್ಲ. ನೀರನ್ನ ಎರಚಬಹುದು, ಅಲ್ಲಿ ನೀರನ್ನ ಎರಚ್ತಿದ್ದದು. ಬಟ್ ಕೆಲವೊಂದ್ಸತಿ ಅಶ್ವಿನಿ ಅವ್ರು ಏನ್ ಮಾಡ್ತಾರೆ, ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಅದನ್ನ ಹಿಡ್ಕೊಂಡು ದೊಡ್ಡದ್ ಮಾಡ್ತಾರೆ. ಈ ರಘು ಅವರು ಕೂಡ ಅದಕ್ಕೆ ಸರಿಯಾಗಿ ಏನ್ ಮಾಡಿದ್ದಾರೆ, ಶಾಂಪೂ ಅನ್ನು ಅವ್ರ ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಈ ತಲೆ ಮೇಲೆ ಹಾಕಿದ ಪ್ರಭಾವ ಅದು ಕಣ್ಣಿಗೆ ಬೀಳುತ್ತೆ. ಸೊ ಅಲ್ಲಿ ಅಶ್ವಿನಿ ಅವರು ಮತ್ತೆ ಅದನ್ನ ಓವರ್ ಆಗಿ ಮಾತಾಡ್ಕೊಂಡು ಆ ತರ ಮಾಡ್ತಿದ್ರು. ಸೊ ಅಲ್ಲಿ ಅಶ್ವಿನಿ ಅವರು ಮತ್ತೆ ಟ್ರಿಗರ್ ಮಾಡೋದಾಗಿರ್ಬೋದು ಈ ತರ ಮಾಡ್ತಿದ್ರು. ಬಟ್ ಈ ಹಿಂದೆ ಏನು ಟಾಸ್ಕ್ ಕೊಟ್ಟಿದ್ರು ಅದ್ರಲ್ಲಿ ಕಾವ್ಯ ಅವರು ಗೆದ್ದು ಆ ಒಂದು ಮುಂದಿನ ಅಂದ್ರೆ ಟಾಪ್ 6 ಗೆ ಹೋಗುವಂತ ಅರ್ಹ ಸ್ಪರ್ಧಿಯಾಗಿ ಹೋಗ್ತಾರೆ. ಹಾಗಾಗಿ ನೆಕ್ಸ್ಟ್ ಮತ್ತೆ ಮನೆ ಒಂದು ಗಿಲ್ಲಿ ಜೊತೆ ಅವರು ಮಾತು ಬಿಟ್ಟಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅವ್ರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಮಾತಾಡ್ಲೋ ಬೇಡವೋ ಅನ್ನೋ ಆ ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಮನೆಯವ್ರು ಬಂದು ಗಿಲ್ಲಿನ ಬಿಟ್ಕೊಡ್ಬೇಡ, ಗಿಲ್ಲಿ ಜೊತೆ ಚೆನ್ನಾಗಿರು ಅಂತ ಹೇಳ್ತಾರೆ. ಬಟ್ ಸುದೀಪ್ ಅವ್ರ ವೀಕೆಂಡ್ ಅಲ್ಲಿ ಬಂದಾಗ ನಿಮ್ಮ ಗಿಲ್ಲಿ ಜೊತೆ ಫೈನಲ್ಗೆ ಗಿಲ್ಲಿ ನಿಮ್ಮನ್ನ ಕರ್ಕೊಂಡ್ರೆ ಅಲ್ಲಿ ನಿಮ್ಮ ಆಟ ತಪ್ಪತ್ತೆ ಆ ತರ ಒಂದು ಮಾತುಗಳನ್ನ ಹೇಳಿದ್ದಾರೆ. ಸೊ ಅಲ್ಲಿ ಕಾವ್ಯ ಅವ್ರ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಈಗ ಮನೆಯವ್ರ ಮಾತು ಕೇಳ್ಬೇಕಾ ಅಥವಾ ಸುದೀಪ್ ಅವ್ರ ಮಾತು ಕೇಳ್ಬೇಕಾ ಅಥವಾ ಯಾರ ಮಾತು ಕೇಳಿದ್ರೆ ನಾನು ಸರ್ವೇ ಆಗ್ತೀನಿ ಅಥವಾ ಫೈನಲ್ಗೆ ಹೋಗ್ತೀನಿ, ಇನ್ನೊಬ್ಬರನ್ನ ಕರ್ಕೊಂಡು ಅದು ಆ ಒಂದು ಟಾಕ್ ಕೂಡ ನಿನ್ನೆ ಬಂದಿತ್ತು ಅಂತ ಹೇಳ್ಬೋದು. ಗಿಲ್ಲಿ ಜೊತೆ ಯಾರಾದ್ರೂ ಬೇಡ ನನ್ನನ್ನು ಕರ್ಕೊಂಡು ಹೋಗೋದು, ನಂಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಸೊ ಅಲ್ಲಿ ಗಿಲ್ಲಿ ಅವರ ಮನವೊಲಿಸ್ಬೇಕಾದ್ರೂ ಕೂಡ ಅಷ್ಟೇ ಕಾವ್ಯ ಅವರು ಒಂಥರ ಏನೋ ಒಂದು ಮನಸ್ಸಿಂದ ಅಥವಾ ಬೇಡದ ಮನಸ್ಸಿಂದ ಅವ್ರ ಹತ್ರ ಒಂದು ಕೇಳೋದಾಗಿರ್ಬೋದು ಈ ತರ ಮಾಡ್ತಿದ್ರು. ಸೊ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ನಡುವೆ ಮತ್ತೆ ಈಗ ಬಿರುಕು ತರ ಕಾಣಿಸ್ಕೊಂಡಿದೆ. ಬಟ್ ಗಿಲ್ಲಿ ಎಷ್ಟೇ ಕಾವ್ಯ ಅವ್ರು ಏನೇ ದೂರ ಮಾಡಿದ್ರು ಅಥವಾ ಕಾವ್ಯ ಅವ್ರು ಗಿಲ್ಲಿನ ಎಷ್ಟೇ ದೂರ ಇಟ್ರು ಕೂಡ ಗಿಲ್ಲಿ ಅವ್ರ ಕಾವ್ಯನ ದೂರ ಯಾವತ್ತೂ ಇಟ್ಟಿಲ್ಲ. ನಿನ್ನೆ ಕೂಡ ಅಷ್ಟೇ ಆ ಒಂದು ಬಾಲ್ ಅನ್ನ ಅವ್ರಿಗೆ ಹಾಕ್ಬೋದಿತ್ತು. ಕಾವ್ಯ ಅವ್ರಿಗೆ ಇಷ್ಟು ಬೈದ್ರು ಅಥವಾ ಕಾವ್ಯ ಅವ್ರು ಇಷ್ಟು ಅವ್ರ ಬಗ್ಗೆ ಹೇಳಿದ್ರು ಅಂತ ಗಿಲ್ಲಿಗೆ ಕಾವ್ಯವನ್ನ ಟಾರ್ಗೆಟ್ ಮಾಡ್ಬೋದಿತ್ತು. ಬಟ್ ಗಿಲ್ಲಿ ಆ ತರ ಮಾಡಲ್ಲ. ಗಿಲ್ಲಿ ಅವರ ಫ್ರೆಂಡ್ಶಿಪ್ ಅನ್ನ ಯಾವ ತರ ಇಟ್ಕೊಂಡಿದ್ದಾರೆ ಅಂದ್ರೆ ಯಾರು ಏನೇ ಹೇಳಿದ್ರು ಅಥವಾ ಸುದೀಪ್ ಅವರೇ ಲಾಸ್ಟ್ ವೀಕ್ ಒಂದು ಕ್ಲಾಸ್ ಕೂಡ ಆಗಿತ್ತು. ಅದೇ ಕ್ಲಾಸ್ ಅಂದ್ರೆ ಒಂದು ಮಾತುಗಳನ್ನ ಹೇಳಿದ್ರು. ಆದ್ರೂ ಕೂಡ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ, ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಇಲ್ಲಿ ಕಾವ್ಯ ಅವರು ಯಾರೇ ಸ್ವಲ್ಪ ಏನಾದ್ರು ಗಿಲ್ಲಿ ಬಗ್ಗೆ ಹೇಳಿದ್ರು ಗಿಲ್ಲಿಗೆ ಅಪೋಸಿಟ್ ಆಗಿ ನಿಂತ್ಕೊಳ್ತಾರೆ. ಸೊ ಅಲ್ಲಿ ಅವರ ಫ್ರೆಂಡ್ಶಿಪ್ ಕಾಣಲ್ಲ. ಗಿಲ್ಲಿ ಮತ್ತೆ ಗಿಲ್ಲಿ ಯಾವ ರೀತಿ ಕಾವ್ಯ ಅವ್ರಿಗೆ ಫ್ರೆಂಡ್ಶಿಪ್ ಅನ್ನು ಕೊಟ್ಟಿದ್ದಾರೆ ಅದು ಕಾಣುತ್ತೆ. ಇನ್ನು ನಿನ್ನೆ ಬಂದ ಟಾಸ್ಕ್ ಅಂದ್ರೆ ಆ 3 ಟಾಸ್ಕ್ ಇತ್ತಲ್ಲ, ಸೊ ಅದ್ರಲ್ಲಿ 2ನೇ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಅಲ್ಲಿ ಅಶ್ವಿನಿ ಅವ್ರನ್ನ ಟ್ರಿಗರ್ ಮಾಡಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ಅದೇ ಕಣ್ಣಿಗೆ ಶಾಂಪು ಬಿತ್ತು, ಅಲ್ಲಿಂದ ಮತ್ತೆ ಹೈಪರ್ ಆಗ್ತಾರೆ. ಈಗ ಧ್ರುವಂತ್ ಅವ್ರಿಗೂ ಕೂಡ ಅಷ್ಟೇ ಆ ಒಂದು ಟಾಸ್ಕ್ ಇತ್ತು, ಎಲ್ರಿಗೂ ಮಾತಾಡ್ಬೋದಿತ್ತು ಅಥವಾ ಯಾರು ಬೇಕಾದ್ರೂ ಟ್ರಿಗರ್ ಮಾಡ್ಕೊಂಡು ಮಾತಾಡ್ಬೋದಿತ್ತು. ಅದ್ರಲ್ಲಿ ಟಾಸ್ಕ್ ಅಂತ ಬಂದಾಗ ಧ್ರುವಂತ್ ಅವ್ರು ಏನ್ ಮಾಡ್ತಾರೆ, ನಾನು ಈ ತರ ಮಾಡಲ್ಲ, ಯಾರ ಸ್ವಾಭಿಮಾನಕ್ಕೂ ನಾನು ಧಕ್ಕೆ ತರಲ್ಲ, ಯಾರಿಗೂ ಹಾನಿ ಮಾಡಲ್ಲ ಅಂತ ಏನೋ ಒಂಥರ ಒಳ್ಳೆ ಮನುಷ್ಯನ್ ತರ ಮಾತಾಡ್ತಾರೆ. ಬಟ್ ಇವರಿಗೆ ಆ ಆಟ ಬಂದಾಗ ರೂಲ್ಸ್ ಅನ್ನೇ ಉಲ್ಟಾ ಮಾಡ್ಬಿಡ್ತಾರೆ. ಈಗ ರೂಲ್ಸ್ ಇದ್ದಿದ್ದೇ ಹಾಗೆ, ನೀರೆರಚಿ ಮುಖ
ತಿರ್ಗಿಸೋ ಆಗಿಲ್ಲ, ಅವ್ರು ನೀರ್ ಎರಿಸಬೇಕಾದ್ರೆ ಇವ್ರ ಮುಖ ತಿರ್ಗಿಸೋ ಆಗಿಲ್ಲ, ಆ ತರ ಒಂದು ರೂಲ್ಸ್ ಇತ್ತು. ಬಟ್ ಧ್ರುವಂತ್ ಅವ್ರು ಟಾಸ್ಕ್ ಅನ್ನೇ ನಿಲ್ಸಿ, ನಾನು ಅವ್ರು ನೀರ್ ಎರಿಬೇಕಾದ್ರೆ ನನ್ ಮುಖ ಇದಾಗುತ್ತೆ, ನನ್ ಮುಖಕ್ಕೆ ಏನಾಗುತ್ತೆ ಅನ್ನೋ ಒಂದು ಕನ್ಸರ್ನ್ ಇಂದ ಅವರು ಆ ಒಂದು ಟಾಸ್ಕ್ ಅನ್ನೇ ನಿಲ್ಸಿ ಅಂತಾನೆ ಹೇಳ್ತಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ನಡುವಲ್ಲಿ ಅನೌನ್ಸ್ ಮಾಡಿದ್ರು ಅನ್ಸುತ್ತೆ. ಆಗ ಧ್ರುವಂತ್ ಅವ್ರು ಮತ್ತೆ ಎರಡನೇ ಇದ್ರಲ್ಲಿ ಬ್ರೇಕ್ ಆದ್ಮೇಲೆ ಬಂದಂತ ನಾವು ಸೀನ್ ನೋಡಿದಾಗ ಅದ್ರಲ್ಲಿ ಧ್ರುವಂತ್ ಅವರು ಫೇಸ್ ಅಂದ್ರೆ ಸ್ಟ್ರೈಟ್ ಆಗಿ ಇಟ್ಕೊಂಡು ನೀರನ್ನ ಫೇಸ್ ಮಾಡ್ತಾ ಇದ್ರು. ಆದ್ರೂ ಕೂಡ ಧ್ರುವಂತ್ ಅವ್ರು ಹೇಳೋದೇನು, ನಾನು ಈ ತರ ಬೆಳಿಗ್ಗೆ ಮಾಡಿಲ್ಲ ಅಂತ. ಅವ್ರಿಗೆ ಹೇಳಿದ್ದೆ ಯಾರು ಮಾಡ್ಬೇಡಿ ಅನ್ನೋದು. ಅಲ್ಲಿ ರೂಲ್ಸ್ ಬುಕ್ ಅಲ್ಲಿ ಹಾಗೆ ಇತ್ತು, ನೀರ್ ಏರಿಸಬೇಕು, ಅವರನ್ನ ಟ್ರಿಗರ್ ಮಾಡ್ಬೇಕು ಅಥವಾ ಅವರನ್ನ ಅಲ್ಲಿಂದ ಕಳಿಸ್ಬೇಕು. ಆದ್ರೆ ಕೆಮಿಕಲ್ ಆ ತರ ಬಳಸದೆ ಅವರನ್ನ ಅಲ್ಲಿಂದ ಅವ್ರ ಕೈ ಬಿಡೋ ಹಾಗೆ ಮಾಡ್ಬೇಕು ಅನ್ನೋದು. ಬಟ್ ಧ್ರುವಂತ್ ಮತ್ತೆ ಅಶ್ವಿನಿ ಅವ್ರು ಏನ್ ಮಾಡ್ತಾರೆ, ನಾವು ತುಂಬಾ ಒಳ್ಳೆಯವರು, ನಾವು ಅಷ್ಟು ನಮ್ಮ ವ್ಯಕ್ತಿತ್ವ ಏನು ಹಾಳಲ್ಲ, ಆ ತರ ಒಂದು ಪೋಟ್ರೆ ಮಾಡ್ಕೊಂಡು ಬೆಳಿಗ್ಗೆ ಅವ್ರಿಗೆ ಆಟ ಆಡಕ್ ಚೆನ್ನಾಗಿ ಬಿಟ್ರು. ಆದ್ರೂ ಕೂಡ ಅಲ್ಲಿ ಅವ್ರು ಅಷ್ಟು ಮಾಡಿದ್ರು ಕೂಡ ಅಲ್ಲಿ ರಾಶಿಕ್ ಅವರು ಆ ಒಂದು ಕೈಯನ್ನ ಬಿಟ್ಬಿಡ್ತಾರೆ. ರಘು ಅವರು ಕೊನೆ ತನಕ ಇರ್ತಾರೆ, ಬಟ್ ರಾಶಿಕ್ ಅವ್ರು ಅಲ್ಲಿಂದ ಕೈಯನ್ನ ಬಿಡೋದು ಮಾಡಿದ್ರು. ಸೊ ಅಲ್ಲಿ ರಾಶಿಕ್ ಅವ್ರಿಗೆ ಅವರ ಬೆನ್ನು ಕಾಣಿಸ್ಕೊಂಡಿದ್ರಿಂದ ಅಲ್ಲಿ ಕೈ ಬಿಟ್ರು. ಆದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ಅವರು ಅಷ್ಟೇ ನೀರು ಎರಿಸಿದ್ರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು. ಸೊ ಅದಕ್ಕೆ ನಾವು ಮೆಚ್ಚಲೇಬೇಕು. ಅವ್ರೆಷ್ಟು ನೀರು ಜೋರಾಗಿ ಎರಿಸ್ತಾ ಇದ್ರಂದ್ರೆ ಮಾತಿಗೂ ಅವರು ಇಷ್ಟು ಜನಕ್ಕೆ ಏನ್ ಮಾತಾಡಿದಾರೋ ಸೊ ಅದಕ್ಕೆ ಮಾತಾಡೋದಾಗಿರ್ಬೋದು, ಅಥವಾ ರಾಶಿಕ್ ಅವ್ರು ಏಕವಚನದಲ್ಲಿ ಅಶ್ವಿನಿ ಅವರಿಗೆ ಬೈಯೋದಾಗಿರ್ಬೋದು, ಈ ತರ ಮಾಡ್ಕೊಂಡ್ರು ಕೂಡ ಅಶ್ವಿನಿ ಅವ್ರು ಟ್ರಿಗರ್ ಆಗದೆ ಅಥವಾ ಅಲ್ಲಿಂದ ಅವರು ಕದ್ಲೇ ಇಲ್ಲ, ಸ್ವಲ್ಪ ಕೂಡ ಕದ್ಲೇ ಇಲ್ಲ. ಸೊ ಹಾಗಾಗಿ ಅಲ್ಲಿಂದವೇ ಬೈತಾ ಇದ್ರು ಅಂತ ಹೇಳ್ಬೋದು. ಆದ್ರೆ ಆ ಒಂದು ಮಾತಿಗೆ ಅವರು ಅಲ್ಲಿ ಕೂಡ ಅವರನ್ನ ಸೋಲನ್ನ ಒಪ್ಕೊಳ್ಳಿಲ್ಲ. ಸೊ ಹಾಗಾಗಿ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರನ್ನ ತುಂಬಾ ಚೆನ್ನಾಗಿ ಆಟ ಇದ್ದಾರೆ, ಕೊನೆ ತನಕ ಇದ್ರು ಅಂತ ಹೇಳ್ಬೋದು. ಆ ಒಂದು ಆಟಕ್ಕೆ ಅಶ್ವಿನಿ ಮತ್ತೆ ಧ್ರುವಂತ್ ನಾವು ಮೆಚ್ಚಲೇಬೇಕು. ಇನ್ನು ಅಶ್ವಿನಿ ಮತ್ತೆ ಧ್ರುವಂತ್ ನಡುವೆ ಎಷ್ಟೇ ಏನೇ ಒಂದು ಸಂಬಂಧ ಇದ್ರು ಕೂಡ ಅವರ ನಡುವೆ ಒಂದು ಕ್ಯೂಟ್ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಏನೇ ಒಂದು ಬಿಲ್ಡ್ ಆಗಿರ್ಬೋದು, ಬಟ್ ಅದನ್ನ ಕ್ಲಾರಿಟಿ ಕೊಡ್ತಾರೆ ಧ್ರುವಂತ್ ಅವ್ರು ನಿನ್ನೆ ಕ್ಯಾಮ್ರಾ ಹತ್ರ ಬಂದು. ಅಂದ್ರೆ ಅಶ್ವಿನಿ ಅವ್ರು ನಂಗೆ ಒಂಥರ ಫ್ರೆಂಡ್ಲಿ, ಅವ್ರು ನಂಗೆ ತುಂಬಾ ಕನ್ಸರ್ನ್ ತೋರಿಸ್ತಾರೆ, ಆ ತರ ಒಂದು ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ನಡುವೆ ಮತ್ತೆ ಜಗಳ ಆಗಕ್ಕೆ ಮನೆಯವ್ರು ಕಾಯ್ತಿದ್ದಾರೆ ಇಲ್ಲಿ. ಯಾಕಂದ್ರೆ ಇವತ್ತಿನ ಪ್ರೋಮೋ ಬಿಟ್ಟಾಗ ಅದು ಹಾಗೆ ಇತ್ತು. ಯಾಕಂದ್ರೆ ಗಿಲ್ಲಿಗೆ ಯಾವ್ದಾದ್ರು ಸ್ವಲ್ಪ ಕ್ಲೂ ಸಿಕ್ಕಿದ್ರು ಸಾಕು, ಅಥವಾ ಧ್ರುವಂತನ್ನ ಯಾವ ರೀತಿ ಒಂದು ತಮಾಷೆ ಮಾಡ್ಬೋದು ಅಥವಾ ಅಶ್ವಿನಿ ಅವ್ರನ್ನ ಯಾವ ರೀತಿ ತಮಾಷೆ ಮಾಡ್ಬೋದು ಅನ್ನೋದು ಗಿಲ್ಲಿಯವರಿಗೆ ಗೊತ್ತಿರುತ್ತೆ. ಸೊ ಇವತ್ತು ಹೂವಿನ ವಿಚಾರಕ್ಕೆ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಅನ್ನೋದಕ್ಕಿಂತ ಒಂದು ಮಾತು ಬರುತ್ತೆ ಧ್ರುವಂತ್ ಮತ್ತೆ ಅಶ್ವಿನಿ ನಡುವೆ. ಸೊ ಅದನ್ನೇ ಯಾವುದೋ ಒಂದು ರೀತಿಯಲ್ಲಿ ದೊಡ್ಡದ್ ಮಾಡಕ್ ಹೋಗ್ತಾರೆ ಗಿಲ್ಲಿ ಅವರು. ಸೊ ಇಲ್ಲಿ ಬಿಗ್ ಬಾಸ್ ಅವರೇ ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟಿದ್ರು, ಬೆಕ್ಕಿಗೆ ಆಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋದು. ಸೊ ಹಾಗಾಗಿ ಇಲ್ಲಿ ಗಿಲ್ಲಿಗೆ ಆಟ ಆದ್ರೆ ಅವರಿಬ್ರಿಗೆ ಪ್ರಾಣ ಸಂಕಟ ತರ ಒಂದು ಆಗ್ತಾ ಇತ್ತು. ಸೊ ಹಾಗಾಗಿ ಧ್ರುವಂತ್ ಅವರು ಅಶ್ವಿನಿ ಜೊತೆ ಇನ್ನೂ ಜಗಳ ಮಾಡ್ಬೇಕು, ಇನ್ನೂ ಅವರು ಮಾತು ಬಿಡ್ಬೇಕು ಅಥವಾ ಅಶ್ವಿನಿ ಅವ್ರು ಒಬ್ರೇ ಆಗ್ಬೇಕು ಅನ್ನೋ ರೀತಿಯಲ್ಲಿ ಗಿಲ್ಲಿ ಅವರು ಇಲ್ಲಿ ಪೋಟ್ರೆ ಮಾಡ್ತಿರ್ತಾರೆ. ಸೊ ಅದನ್ನೊಂದು ಫನ್ನಿ ವೇ ಅಲ್ಲಿ ಇವತ್ತಿನ ಪ್ರೋಮೋವನ್ನ ಬಿಟ್ಟಿದ್ದಾರೆ. ಸೊ ಇವತ್ತು ಯಾವ್ದೇ ಟಾಸ್ಕ್ ಇರುತ್ತೆ ಅಥವಾ ಯಾವ್ದಾದ್ರು ಟಾಸ್ಕ್ ಇರುತ್ತೆ, ಸೊ ಯಾರು ಮತ್ತೆ ಆ ಒಂದು ಟಾಪ್ 6ಗೆ ಅರ್ಹರ ಆಗಿರ್ತಾರೆ ಅನ್ನೋದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೇಕಾಗುತ್ತೆ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.